ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೀವೆಲ್ಲ ಸಿಲ್ವರ್ ಸ್ಕ್ರೀನ್ನ ಅಂದರೆ ಬೆಳ್ಳಿ ತೆರೆ ಅಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು, ಸಿನಿಮಾ ತಾರೆಗಳ ಅಭಿಮಾನಿಗಳು ಕೂಡ ಹೌದು. ಕೆಲವೊಂದು ಸಲ ನಿರ್ದೇಶಕರನ್ನು ಕೂಡ ಇಷ್ಟಪಡ್ತೇವೆ. ಆದರೆ ಇವರು ಹೊರತಾಗಿ ಬಹಳಷ್ಟು ಜನ ಸಿನಿಮಾ ಆಗಲು, ಸಿನಿಮಾ ತೆರೆ ಮೇಲೆ ಮೂಡಲು ಶ್ರಮ ವಹಿಸಿರ್ತಾರೆ. ಆದರೆ ಅವ್ರ ಬಗ್ಗೆ ನಮ್ಮ ಗಮನ ಹೋಗೋದಿಲ್ಲ. ಹೀಗೆ ಯಾವಾಗಲೂ ಕೆಲಸ ಮಾಡಿಯೂ ನಮ್ಮ ಗಮನಕ್ಕೆ ಬಾರದ, ಬೆಳಕಲ್ಲಿದ್ದರೂ ಬೆಳಕಿಗೆ ಬಾರದ ವ್ಯಕ್ತಿಗಳ ಕುರಿತ ವಿಶೇಷ ಕಾರ್ಯಕ್ರಮವೇ ಔಟ್ ಆಫ್ ಫೋಕಸ್. ನಾನು ಗೌರೀಶ್ ಅಕ್ಕಿ. ಸಾಮಾನ್ಯವಾಗಿ ನಾವು ಈ ಕಾರ್ಯಕ್ರಮ ಆರಂಭ ಮಾಡೋದು ಸುಂದರ ಒಂದು ಹಾಡಿಂದ ಅಥವಾ ಅದ್ಭುತವಾದ ಒಂದು ಸನ್ನಿವೇಶದ ಮೂಲಕ. ಆದರೆ ಈ ಸಲ ಅಂಥ ಸನ್ನಿವೇಶ, ಅಂಥ ಸುಶ್ರಾವ್ಯ ಹಾಡು ಯಾವುದೂ ಇಲ್ಲ. ಆದರೆ ಮೈನ ವಿರೇಳಿಸುವ ರೋಮಾಂಚನಕಾರಿಯಾದ ಫೈಟ್ ಒಂದಿದೆ, ಬನ್ನಿ ನೋಡೋಣ. ನಾವು ನೋಡುವಂಥ ಎಲ್ಲ ಚಿತ್ರಗಳಲ್ಲೂ, ಅದು ಆ್ಯಕ್ಷನ್ ಚಿತ್ರ ಮಾತ್ರ ಆಗಿರಬೇಕಾಗಿಲ್ಲ, ಎಲ್ಲ ಚಿತ್ರಗಳಲ್ಲೂ ಕೂಡ ಇಂಥ ಒಂದು ಫೈಟ್ ಸನ್ನಿವೇಶ ಇರುತ್ತೆ. ನಾವು ಕೂಡ ನೋಡಿ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿರ್ತೇವೆ. ಆದರೆ ನಮ್ಮ ಆ ಚಪ್ಪಾಳೆ, ಆ ಶಬಾಸ್ಗಿರಿ ಕೇವಲ ಮೀಸಲಾಗುತ್ತೆ ಹೀರೋಗೆ ಮಾತ್ರ. ಆದರೆ ಈ ಹೀರೋ ಹೊರತಾಗಿ ಸಾಕಷ್ಟು ಜನ ಫೈಟರ್ಗಳು ಅಲ್ಲಿ ದುಡಿದಿರ್ತಾರೆ, ಶ್ರಮ ವಹಿಸಿರ್ತಾರೆ. ಹಾಗಾದರೆ ಬನ್ನಿ ಇಂಥ ಫೈಟರ್ಗಳನ್ನ ಒಂದ್ಸಲ ಗಮನಿಸ್ಕೊಂಬರೋಣ. ಇವರ ಬದುಕಿನ ಅಂತರಾಳವನ್ನು ಒಂದ್ಸಲ ತಿಳ್ಕೊಂಡು ಬರೋಣ. ನಾವು ದಿನನಿತ್ಯ ಯಾರ ಹತ್ರನೋ ಜಗಳ ಆಡಬಹುದು, ಆದರೆ ಫೈಟ್ ಅಂತೂ ಮಾಡೋದಿಲ್ಲ. ಅದರಲ್ಲೂ ಹೀಗೆ ನಿಮ್ಮ ಫೇವ್ರೆಟ್ ಹೀರೋ ರಸ್ತೆ ಮಧ್ಯೆ ಹೀಗೆ ನೂರಾರು ಜನರನ್ನು ಒಬ್ಬನೇ ಹೊಡೆದುರುಳಿಸುವ ಹಾಗೆ. ಕಮರ್ಷಿಯಲ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವ ಈ ಹೀರೋ ತೆರೆ ಮೇಲೆ ಏನೇನೆಲ್ಲ ಮಾಡಿಬಿಡಬಲ್ಲ. ಯಾಕೆಂದರೆ ನಮ್ಮ ಹೀರೋ ಸರ್ವಶಕ್ತ, ಸರ್ವಾಂತರ್ಯಾಮಿ. ಅವನು ಕಾನೂನನ್ನು ಕೈಗೆತ್ತಿಕೊಳ್ತಾನೆ, ವ್ಯವಸ್ಥೆಯನ್ನು ಎದುರು ಹಾಕಿಕೊಳ್ತಾನೆ. ಎಂಥ ಅಪಾಯದ ಸನ್ನಿವೇಶ ಬಂದರೂ ಹೋರಾಡಿ ಪಾರಾಗ್ತಾನೆ. ತನ್ನನ್ನು ನಂಬಿದ ಅಮಾಯಕರನ್ನು ಅಪಾಯದಿಂದ ಪಾರು ಮಾಡ್ತಾನೆ. ಹೀಗಾಗಿ ಫೈಟಿಂಗ್ ಇದ್ರೆ ಸಿನಿಮಾ ಹಿಟ್. ತೆರೆ ಮೇಲೆ ಹೀರೋ ಹೊಡೆದಾಡಿದ್ರೆ ಮಾತ್ರ ನಿರ್ಮಾಪಕನ ಜೋಳಿಗೆಯಲ್ಲಿ ಹಿಟ್ಟು. ಕಾರಿನ ಗ್ಲಾಸ್ ಪುಡಿಯಾಗುತ್ತೆ, ಕಾರು ಪಲ್ಟಿ ಹೊಡೆಯುತ್ತೆ, ರಕ್ತ ಚೆಲ್ಲಾಡುತ್ತೆ, ಬಂದ ರೌಡಿಗಳೆಲ್ಲ ಕೆಳಗುರುಳುತ್ತಾರೆ. ಆದರೆ ಈ ವೀರಾವೇಶ, ಈ ಹೊಡೆದಾಟದ ಹಿಂದೆ ಶ್ರಮಜೀವಿಗಳ ದೊಡ್ಡ ತಂಡವೇ ಇದೆ. ಇವರು ಪ್ರಾಣದ ಹಂಗು ತೊರೆದರೆ ಮಾತ್ರ ಆ ಸೀನ್ ಸುಂದರವಾಗುತ್ತದೆ, ಪ್ರೇಕ್ಷಕರು ರೋಮಾಂಚನಗೊಳ್ಳುತ್ತಾರೆ.
ಹೀರೋಗಳಿಂದ ಕಜ್ಜಾಯದ ಏಟಿನ ರುಚಿ ಕಂಡ ಕಾಣುತ್ತಿರುವ ಇಂಥ ಫೈಟರ್ಗಳ ದೊಡ್ಡ ಗುಂಪೆ ಚಿತ್ರರಂಗದಲ್ಲಿರುತ್ತದೆ. ಫೈಟಿಂಗ್ ಅಂದ ತಕ್ಷಣ ದೊಡ್ಡ ದೊಡ್ಡ ವಿಲನ್ಗಳ ಹೆಸರು ನಮಗೆ ನೆನಪಿಗೆ ಬರುತ್ತಾದರೂ ಇಂಥ ಫೈಟರ್ಗಳ ಗುರುತು ನಮಗೆ ಇರುವುದೇ ಇಲ್ಲ. ಆದರೆ ಫೈಟ್ ಮಾಸ್ಟರ್, ಸ್ಟಂಟ್ ಮಾಸ್ಟರ್, ಫೈಟರ್, ಡ್ಯೂಪ್, ಚೇಸರ್, ಕಾರು ಬೈಕ್ ಬ್ಲಾಸ್ಟ್ ಮಾಡೋರು ಎಂಬೆಲ್ಲ ಪೋಸ್ಟ್ಗಳು ಕೆಲವರಿಗೆ ಗೊತ್ತಿರಬಹುದಾದರೂ ನಿರ್ದಿಷ್ಟವಾಗಿ ಇಂಥವರು ಇವರು ಎಂದು ಹೆಸರು ಹೇಳುವುದಕ್ಕೆ ನಮಗೆ ಸಾಧ್ಯವಾಗುವುದೇ ಇಲ್ಲ. ಹೆಸರೇ ಗೊತ್ತಿಲ್ಲ ಅಂದ ಮೇಲೆ ಇವರ ಮೈಗಾದ ಗಾಯ, ಮನಸ್ಸಿನಲ್ಲಿರುವ ನೋವು ನಮಗೆ ಗೊತ್ತಾಗೋದು ಹೇಗೆ ಸಾಧ್ಯ? ಜನಸಾಮಾನ್ಯ ಮಾತ್ರ ಕಾರ್ಗತ್ತಲ ಥಿಯೇಟರ್ನಲ್ಲಿ ಕೂತು ಬೆವರುತ್ತಾ ಶಿಳ್ಳೆ ಹಾಕುತ್ತಾ ಇಂಥ ಆಕ್ಷನ್ ಸಿನಿಮಾವನ್ನು ಗೆಲ್ಲಿಸುತ್ತಾನೆ. ಫೈಟಿಂಗ್ ಗೆಲ್ಲುತ್ತದೆ, ಹೀರೋ ಹೆಸರು ಮೆರೆಯುತ್ತದೆ. ಆದರೆ ನಿಜವಾಗೂ ಫೈಟ್ ಮಾಡಿದ ಫೈಟರ್ ಅನಾಮಿಕನಾಗಿಯೇ ಉಳಿಯುತ್ತಾನೆ. ಹೀಗೆ ನಾವು ಗಮನಿಸದೇ ಇರುವಂಥ ಈ ಫೈಟರ್ಗಳ ಕಥೆಯಲ್ಲಿ ಸಾಹಸ, ಆ್ಯಕ್ಷನ್ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಸೆಂಟಿಮೆಂಟ್ ಟಚ್ ಕೂಡ ಇದೆ. ಅವರ ಕಥೆಗಳನ್ನ ಕೇಳೋಣ, ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.